ಸಾಮಿಂಗ್ ಮಾಡಲ್ಲ ಇಲ್ಲಿ ನೋಡು ಪಾಪ, ಇಲ್ಲಿ ಇಲ್ಲಿ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹಾಯ್ ಫ್ರೆಂಡ್ಸ್, ಹಾಯ್ ಮಾಡು ಫ್ರೆಂಡ್ಸ್. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಏನು ಸ್ಪೆಷಲ್ ಡೇ ಅಂತ ಹೇಳ್ತೀನಿ ಬನ್ನಿ ಮುಂದೆ. ಇದು ನೆಲಮಂಗಲ ಹೂವಿನ ಮಾರ್ಕೆಟಲ್ಲಿ ಹೂವು ತೊಗೊಂಡು ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಯಾವ ದೇವಸ್ಥಾನ, ಏನು ಗೊತ್ತಾ, ಏನು ವಿಶೇಷ ಅಂತ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಪಾಪು ನೋಡಿ, ಅವನಿಗೆ ಹೊಸ ಬಟ್ಟೆ ತಂದು ಕೊಟ್ಟಿದ್ದೆ ಸ್ಯಾಟರ್ಡೆ. ಹಿಂದಿನ ದಿನನೇ ಅದನ್ನು ಚೆಕ್ ಮಾಡ್ಕೊತಿದ್ದಾನೆ ಎಲ್ಲ ಹೇಗೆ ಅಂದ್ಬಿಟ್ಟು. ನೋಡಿ ಅವನಿಗೊಂಥರ ಖುಷಿ, ಎಕ್ಸೈಟ್ಮೆಂಟ್ ಹೇಗಿದೆ ನೋಡಿ. ಚೆನ್ನಾಗೈತಾ? ಇಲ್ಲಪ್ಪ, ನಮ್ಮ ಮನೆ ಪಾಪುದು ಬರ್ತಡೇ, ಅದಕ್ಕೆ ಅವನಿಗೆ ಹೊಸ ಬಟ್ಟೆ ತಂದು ಕೊಟ್ಟಿದ್ದು. ಮತ್ತೆ ಬರ್ಡೇ ದಿನ ರೆಡಿ ಮಾಡಿ ಅವನೇ ಪೂಜೆ ಎಲ್ಲ ಮಾಡ್ತಾ ಇದ್ದ ನೋಡಿ. ಪಾಪು ನಮ್ಮ ರೂಮಲ್ಲಿರೋ ಚಿಕ್ಕ ದೇವ್ರುಗಳಿಗೆಲ್ಲ ಪೂಜೆ ಮಾಡ್ತಾನೆ. ಅಲ್ಲೆಲ್ಲ ಬೀರು ಮೇಲೆ ಒಂಥರ ಎಷ್ಟು ಭಕ್ತಿ ಗೊತ್ತಾ. ಇದು ನಮ್ಮ ಮನೆ ಮುಂದೆನೇ ಇರೋ ಬೇವಿನ ಮರ. ಮತ್ತು ಮಳೆ ಬಂದು ಎಲ್ಲ ತುಂಬ ಒದ್ದೆ ಆಗ್ಬಿಟ್ಟಿದೆ ಮರ ಎಲ್ಲ ಕೂಡ. ಅದಕ್ಕೂ ಕೈ ಮುಕ್ಕೊಂಡ. ನಿಜವಾಗ್ಲೂ ಇವನಿಗೆ ತುಂಬ ಇಂಟ್ರೆಸ್ಟು ದೇವ್ರ ಪೂಜೆ ಮಾಡೋದ್ರಲ್ಲಿ ಎಲ್ಲ. ಅಂದರೆ ನಮ್ಮ ಪಾಪುಗೆ ನನಗೂ ಖುಷಿ ಆಗುತ್ತೆ ಎಷ್ಟು ಭಕ್ತಿ ಇದೆಯಲ್ಲ ಅಂತ. ಎಲ್ಲರೂ ದಯವಿಟ್ಟು ಪಾಪುಗೆ ವಿಶ್ ಮಾಡಿ. ಬ್ಲೆಸ್ಸಿಂಗ್ಸ್ ಇರಬೇಕು, ನಿಮ್ಮ ಬ್ಲೆಸ್ಸಿಂಗ್ಸು ಎಲ್ಲರದ್ದು ಬ್ಲೆಸ್ಸಿಂಗ್ಸ್ ಇರಬೇಕು ನಮ್ಮ ಪಾಪು ಮೇಲೆ. ಪಾಪನು ಮತ್ತು ಅವರ ಅಣ್ಣ ಯಶು ಇಬ್ಬರು ಸೇರಿಕೊಂಡು ಪೂಜೆ ಮಾಡ್ತಾ ಇದ್ದಾರೆ ನೋಡಿ. ನಾನು ಎಲ್ಲರಿಗೂ ಮಂಗಳಾರತಿ ತಗೊಳ್ಳಿ ಅಂತ ಕೊಡ್ತಿದ್ದಾನೆ. ಆಯ್ ಮಾಡು, ಇಲ್ಲಿ ಇಲ್ಲಿ ಆಯ್ ಮಾಡು, ಆಯ್ ಮಾಡು ಫ್ರೆಂಡ್ಸ್ಗೆ. ಆಯ್ ಫ್ರೆಂಡ್ಸ್, ಆಯ್ ಫ್ರೆಂಡ್ಸ್, ಆಯ್ ಫ್ರೆಂಡ್ಸ್, ಆಯ್ ಮಾಡು, ಆಯ್ ಫ್ರೆಂಡ್ಸ್. ಆಮೇಲೆ ಎಲ್ಲರೂ ಮನೆಯವರೆಲ್ಲರೂ ಫ್ಯಾಮಿಲಿ ಫುಲ್ಲು ಎಲ್ಲ ದೇವಸ್ಥಾನಕ್ಕೆ ಹೋಗೋಣ, ಮನೆ ದೇವ್ರ ದೇವಸ್ಥಾನಕ್ಕೆ ಅಂದ್ಬಿಟ್ಟು ಗೊಲ್ಲಳ್ಳಿ ಆಂಜನೇಯ ದೇವಸ್ಥಾನದ ಹತ್ರ ಅತ್ತೆ ಎಲ್ಲರೂ ರೆಡಿಯಾಗಿ ಹೊರಟಿದ್ವಿ. ನೋಡಿ ಪಾಪು ಹಾಡು ಬಂದರೆ ಸಾಕು, ಬ್ಯಾಂಗಲ್ ಬಂಗಾರಿ ಎಷ್ಟು ಎಂಜಾಯ್ ಮಾಡ್ತಾನೆ ಗೊತ್ತಾ. ಆ ಸಾಂಗ್ ತುಂಬ ಇಷ್ಟ ಅವನಿಗೆ. ರುಚಿತನು, ಸವಿತಕ್ಕ ಮತ್ತು ನಮ್ಮವ್ರ ಗೀತಿ ಚಂದು ಅಕ್ಕ ಮತ್ತು ಯಶು ಎಲ್ಲರೂ ನಿಮಗೆ ಹಾಯ್ ಹೇಳ್ತಿದ್ದಾರೆ ನೋಡಿ. ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೋಗ್ತೀವಿ, ಮಿಸ್ ಮಾಡಲ್ಲ ಈ ಥರ ಎಲ್ಲ ಇದ್ದಾಗ, ಸ್ಪೆಷಲ್ ಡೇಸ್ ಇದ್ದಾಗ. ನೋಡಿ ಅಂತೂ ಇಂತೂ ನೆಲಮಂಗಲ ಬಂತು. ಪಾಪು ಸ್ವಲ್ಪ ಹೊತ್ತು ಮಲಗಿದೆ, ಎದ್ದ. ಮತ್ತು ಇಲ್ಲಿ ನೆಲಮಂಗಲ ಟೌನ್ ಹತ್ರನೇ ನಾವು ಹೂವು ಎಲ್ಲ ತೊಗೊಳೋದು. ಇದಾದಮೇಲೆ ಗೊಲ್ಲಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು ನಾವು. ನೆಲಮಂಗಲದ ಮೇಲೆ ಹೋಗಬೇಕು. ಗುಡ್ ಬಾಯ್ ಅಲ್ಲ ನೀನು, ಬ್ಯಾಡ್ ಬಾಯ್ ನೀನು. ಹಾಯ್ ಫ್ರೆಂಡ್ಸ್ ಮಾಡು, ಚಾಮಿ ಮಾಡು. ಎಲ್ಲರೂ ನಮಸ್ಕಾರ ಮಾಡ್ಕೊಳ್ರಿ. ದೇವರಿಗೆ ಆಗಮನಿಸುತ್ತಿದ್ದಾರೆ. ದೇವಸ್ಥಾನಕ್ಕೆ ರೀಚ್ ಆದ್ವಿ. ಅದು ಸ್ಟಾರ್ಟಿಂಗು ದೇವಸ್ಥಾನದ ಆರ್ಚಿದು. ಆರ್ಚಿಂದ ಸ್ವಲ್ಪ ಒಳಗೇನೆ ದೇವಸ್ಥಾನ, ಮನೆ ದೇವ್ರ ದೇವಸ್ಥಾನ. ಇಲ್ಲಿಂದ ನೆಕ್ಸ್ಟು ಯಶುದು ವಾಯ್ಸ್ ಕಂಟಿನ್ಯೂ ಆಗುತ್ತೆ, ಹೀಗೆ ಕೇಳಿಸ್ಕೊಳ್ಳಿ, ಸಪೋರ್ಟ್ ಮಾಡಿ. ಆಲ್ರೆಡಿ ಗೈಸ್ ನಮ್ಮ ಫ್ರೆಂಡ್ಸ್ ಅಲ್ಲೇ ಅವರೇ, ಎಲ್ಲರೂ ನಮ್ಮ ಫ್ರೆಂಡ್ಸ್ ನೋಡ್ಬಿಟ್ಟು ಒಂದ್ಸತಿ ಆಯ್ ಅಂತ ಪ್ರೀತಿಯಾಗಿ ಹೇಳ್ಬಿಡಿ.
ಸೊ ನೋಡಿ ಗೈಸ್, ಈ ವಿಡಿಯೋ ಮೇನ್ ಕ್ಯಾರೆಕ್ಟರ್ ನಮ್ಮ ಹುಡುಗ ಬಂದ್ಬಿಟ್ಟು ಮಂಕಿ ಅಂದ್ಕೊಂಡು ಮಂಕಿನ ನೋಡ್ತಾನೆ. ಇವತ್ತು ಇವೊಂದು ಬರ್ತಡೇ, ಎಲ್ಲರೂ ಇವನಿಗೆ ಹ್ಯಾಪಿ ಬರ್ತಡೇ ಅಂತ ವಿಶ್ ಮಾಡಿಬಿಡಿ ಗೈಸ್. ನೋಡಿ ಗೈಸ್, ಇವರು ಮತ್ತೆ ಅಲ್ಲಿ ಬರ್ತಾರಲ್ಲ ಗೈಸ್, ಝೂಮ್ ಆಗಿ ತೋರಿಸ್ತಿದ್ದೀನಲ್ಲ ಗೈಸ್, ಅವರಿಬ್ರು ಇಲ್ಲೇ ಮದುವೆ ಆಗಿದ್ದು ಗೈಸ್. ನಮಸ್ಕಾರ ಗೈಸ್. ಇಲ್ಲಿ ನೋಡಿ ಗೈಸ್, ನಮ್ಮ ಪುಟಾಣಿ ಕೋತಿಗಳನ್ನ ನೋಡ್ಬಿಟ್ಟು ಕೋತಿ ಅಂತ ನೋಡಿ ಗೈಸ್, ನೋಡಿ ಇವನ್ನ ಏನು ಮಾಡ್ತಾನೆ. ಒಂದು ಮಗುನ ನೋಡ್ಕೊಂಡು ಬದಲೇ ಇಲ್ಲಿ ಕುಂತ್ಕೊಂಡು ತಿಂತವನೆ ಗೈಸ್. ಏನು ಗೈಸ್ ಹೇಳೋಣ ಅವನಿಗೆ. ಇವಂದು ಇವತ್ತು ಬರ್ತಡೇ ಗೈಸ್, ಈ ಪುಟಾಣಿ ಕೋತಿದು ಬರ್ತಡೇ ಗೈಸ್. ಅದಕ್ಕೆ ಅಲ್ಲೊಂದು ಪುಟಾಣಿ ಕೋತಿ ಇವಾಗ ನೋಡಿದ್ದೆ, ಅದು ಎಲ್ಲೋಡೈತೋ ಗೊತ್ತಿಲ್ಲ, ಆದರೆ ಅಲ್ಲಿರ್ತವೆ ನೋಡಿ ಗೈಸ್. ಹಿಂಗೆ ಯಾವಾಗಲೇ ಉಳ್ಳಾಡ್ತಿದ್ದಾವೆ ನೋಡಿ ಗೈಸ್, ಹೆಂಗೆ ಆಡ್ತವೆ ಅಂದರೆ ಸೊ ನೋಡಿ ಗೈಸ್, ಅಕ್ಕಿಗಳೆಲ್ಲ ಆಡ್ತವೆ, ಚೆನ್ನಾಗವೆ ಗೈಸ್ ಎಲ್ಲ ಗೈಸ್. ಇದೆ ಬೈಲಾಂಜನೇಯ ದೇವಸ್ಥಾನ. ನೀವು ಯಾರಾದರೂ ಇಲ್ಲಿಗೆ ಬರಬೇಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ಅಡ್ರೆಸ್ ಎಲ್ಲ ಐತೆ, ಬಂದ್ಬಿಡಿ. ನೋಡಿ ಗೈಸ್, ಇದೊಂದು ಮರಿಕೋತಿ, ಅಲ್ಲೊಂದು ನೋಡಿ ಗೈಸ್ ಮರಿಕೋತಿ. ಇಬ್ರು ಕುಡ್ದಾಡ್ತವ್ರೆ. ವಾವ್ ಗೈಸ್, ನೋಡಿ ಗೈಸ್, ಇಲ್ಲೊಂದು ಸ್ವಲ್ಪ ಕೋತಿಗಳವ, ಯಪ್ಪ 100-200 ಜಾಸ್ತಿನೇ ಇರ್ತವೆ. ಎಲ್ಲದ್ರದ್ದು ಒಂದು ಸ್ವಲ್ಪ ದರ್ಶನ ತಗೊಂಬಿಡಿ ನೀವು. ಇವಾಗ ಇಲ್ಲಿಂದ ಹೋಗೋಣ. ಮುಂಚೆನೇ ಬೇರೆ ಥರ ಇತ್ತು ದೇವಸ್ಥಾನ, ಇವಾಗ ಹೊಸ್ದಾಗೆಲ್ಲ ಕಟ್ಟಿಸ್ತವ್ರೆ. ಇಲ್ಲಿ ನೋಡಿ ಆಂಜನೇಯ, ನೋಡಿ ದೇವ್ರಿಗೆಲ್ಲ ಕೈ ಮುಕ್ಕೊಳ್ರಿ ಚೆನ್ನಾಗಿ. ಇಲ್ಲ ಅಲ್ಲಿ ಮುಂದೆ ರೈಟ್ ಸೈಡ್ ಗಂಟೆ ಇದೆಯಲ್ಲ, ನೋಡ್ಕೊಂಬನ್ನಿ. ಇದು ಫುಲ್ ದೇವಸ್ಥಾನ ಸುತ್ತ ಹೊಸ್ದಾಗೆಲ್ಲ ಕಟ್ಟಿಸ್ತಾರೆ ನೋಡಿ ಗೈಸ್. ಇಲ್ಲೊಬ್ಬ ಅವನೇ, ಇವೊಂದು ಸ್ವಲ್ಪ ದರ್ಶನ ತಗೊಂಬಿಡಿ. ಇಲ್ಲೊಂದು ಹೊಸ್ದಾಗಿ ಯಾವುದೋ ಒಂದು ಸ್ಕೂಲ್ ಕಟ್ಸವ್ರೆ ನೋಡಿ ಗೈಸ್. ಇದೆಲ್ಲ ಫುಲ್ ಒಂದು ಸ್ಕೂಲ್ ಕಟ್ಸವ್ರೆ. ಹೋದ ವರ್ಷ ಎಲ್ಲ ಇದ್ದಿದ್ದಿಲ್ಲ, ಈ ವರ್ಷ ಕಟ್ಸ್ಬಿಟ್ಟವ್ರೆ. ಅಲ್ಲಿ ಎಲ್ಲಿಂದ ಕಟ್ಸೋರು ಏನೋ ಗೊತ್ತಿಲ್ಲ, ಏನೋ ಹೊಸ್ದಾಗಿ ಮಾಡ್ತವ್ರೆ. ಕೈಗಳು ಮಾಡ್ಕೊಳ್ಳಿ ಬನ್ನಿ. ಅಲ್ಲಿಂದ ನೋಡ್ಕೊಂಡು ಅದು ಬಿಟ್ಬಿಟ್ಟು ಇವಾಗ ದೇವಸ್ಥಾನಕ್ಕೆ ಬನ್ನಿ. ನೋಡಿ ಗೈಸ್, ದೇವಸ್ಥಾನದ ಫುಲ್ಲು ಸೈಡ್ ಲುಕ್ಕು, ಅಜ್ಜಿ ಫುಲ್ಲ ಸೈಡ್ ಲುಕ್ಕು, ಇಲ್ಲಿಂದ ಹಿಡಿದು ಇಷ್ಟದೈತೆ ನೋಡಿ ಗೈಸ್. ಅಲ್ಲೇ ಇಲ್ಲಿ ನೋಡಿ ಗೈಸ್, ಇಲ್ಲೆಲ್ಲ ದೇವರು ರಾಮ, ಅಲ್ಲಿ ನೋಡಿ ರಾಮ ಆಂಜನೇಯ ಎಲ್ಲರೂ ಅವರೇ. ಹಂಗೆ ಅವನ್ನೆಲ್ಲ ನೋಡಿಕೊಂಡು ಬನ್ನಿ ಗೈಸ್. ಇವಾಗ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ಒಳಗಡೆ ಬಿಡ್ತಾರೋ ಇಲ್ಲ ಗೊತ್ತಿಲ್ಲ ಗೈಸ್, ಆದರೆ ನೋಡೋಣ. ದೇವ್ರನ್ನ ಆ ಕಡೆ ಬೇರೆ ಕಡೆ ಇಕ್ಕೋರು. ಇವಾಗ ಮೊದಲು ದೇವಸ್ಥಾನ ಚಿಕ್ಕದಾಗಿತ್ತು, ಹೊಸ್ದಾಗೆಲ್ಲ ಹೊಡೆದು ಕಟ್ಸೋರೆ. ಫುಲ್ಲು ಮಸ್ತಾಗಿ ಮಾಡೋರೆ ಗೈಸ್ ದೇವಸ್ಥಾನನ ನೋಡಿ ಗೈಸ್. ಆದರೂ ನಿಮಗೆ ಕಾಣಿಸ್ತಿಲ್ಲ ಅನ್ಸುತ್ತೆ, ಅಲ್ಲೊಂದು ಬಾಕ್ಸ್ ಐತೆ, ಅದ್ರೊಳಗಡೆ ನಮ್ಮ ದೇವ್ರೈತೆ. 3 ಸತಿ ಗಂಟೆ ಹೊಡೆದ್ಬಿಡೋಣ. ಗಂಟೆ ಹೊಡಿದ್ದೀನಿ. ನೋಡಿ ಗೈಸ್, ಇವರು ಕಾಯಿ ಹೊಡಿತಾರೆ. ಬಾಬಾ ಬಟ್ಟೆ ಕಳಿಸುತ್ತದೆ, ಹೋಗಲ್ಲ ಮತ್ತೆ. ಸರಿ, ಇವ್ರದ್ದು ಮುಗಿಸಾಯ್ತು. ಬನ್ನಿ ಇವಾಗ ನೆಕ್ಸ್ಟು ಅಲ್ಲಿ ನೋಡಿಕೊಂಡು ಫುಲ್ ಒಂದು ರೌಂಡ್ ದೇವಸ್ಥಾನ ದೊಡ್ಡಬಿಡ್ರಿ. ಹಂಗೆ ನೋಡಿಕೊಂಡು ಅಲ್ಲಿ ನೋಡಿ ಅವ್ರದ್ದೊಂದು ಸ್ವಲ್ಪ ದರ್ಶನ ತೊಗೊಂಡ್ರಿ. ಹಂಗೆ ನಡೀತಾ ಇನ್ನೊಂದು ರೌಂಡ್ ಇಲ್ಲಿಗೆ ಬರ್ತೀರಿ. ಈ ಕಡೆ ಏನು ಹೋಗೋದು ಬೇಡ, ಆ ಕಡೆಗೆ ಹೋಗೋಣ. ಆ ಕಡೆ ಒಂದು ಸ್ವಲ್ಪ ನೋಡಿಕೊಂಡು ಹೆಂಗೆ ಇಲ್ಲಿ ಚಾಮಿ ನೋಡ್ಬೇಕು. ಅಲ್ಲಿ ಚಾಮಿ ನೋಡಲ್ಲಿ, ಆ ಚಾಮಿ ಮಾಡಿದ್ರೇನೆ ಬರೋದು. ಎಲ್ಲೋದು ಅಲ್ಲಿ ಫಸ್ಟ್ ಚಾಮಿ ಮಾಡು, ಬರುತ್ತೆ.
ನೀನೇ ಕುಡಿಯ ಇರೋ. ಅಲ್ಲಲ್ಲ ಇಲ್ಲಿ ಪಪ್ಪನ ಹತ್ರ ಇತ್ತು ನೋಡು, ಇಲ್ಲಿ ಇಲ್ಲಿ ಎತ್ಕೊಂಡೇನಕ್ಕ? ಅದು ಹೆಂಗ್ ತಿಂತೈತೆ ಮುಂಕೆ. ಪ್ರಸಾದ ಎಲ್ಲ ಹಂಚಿದ್ವಿ. ಮನೆಯಿಂದನೇ ಕಡಲೆ ಉಸ್ಲಿ ಮೊಸರನ್ನ ಮಾಡ್ಕೊಂಬಂದಿದ್ವಿ. ಮತ್ತು ಗಾಡಿ ಪೂಜೆ ಮಾಡ್ಸೋಣ ಅಂತ ರೆಡಿ ಮಾಡ್ಕೊತಿದ್ರು ಇವರಿಬ್ಬರು ಸೇರಿಕೊಂಡು. ನಮ್ಮ ಯಶವಂತ್ ಹೇಳ್ದಂಗೆ ನಮ್ಮ ಮದುವೆ ಇಲ್ಲೇ ಆಗಿದ್ದು. ಇದೇ ಮಂತು 5 ಇಯರ್ಸ್ ಬ್ಯಾಕು. ಇನ್ನೊಂದು ವೀಕ್ ಹೋದರೆ 5 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ನಮ್ಮ ಮದುವೆ ಇಲ್ಲೇ ಆಗಿದ್ದು. ನಮ್ಮದು ಹರಕೆ ಇತ್ತು, ಅದಕ್ಕೋಸ್ಕರ ಇಲ್ಲೇ ಮದುವೆ ಆದ್ವಿ. ಮತ್ತು ನಾವಿಲ್ಲಿ ಬಂದಾಗೆಲ್ಲ ನಮ್ಮ ಕಾರ್ಗೆ ಪೂಜೆ ಮಾಡಿಸ್ತೀವಿ, ಯಾಕಂದರೆ ಹೊಸ್ದಾಗಿ ತೊಗೊಂಡಿರೋದಲ್ಲ ಅಂತ. ಪೂಜೆ ಎಲ್ಲ ಚೆನ್ನಾಗಾಯಿತು. ದೇವ್ರ ದರ್ಶನ ಕೂಡ ಚೆನ್ನಾಗಾಯಿತು. ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ, ಇನ್ನೂ ಅದು ಫಿನಿಶ್ ಆಗಬೇಕು. ಸೊ ಅಲ್ಲಿವರೆಗೂ ದೇವಸ್ಥಾನ ಅಲ್ಲಿಟ್ಟಿದ್ದಾರೆ. ಮತ್ತು ಪಾಪುಗೆ ಬರ್ತಡೆ ಅಂದ್ಬಿಟ್ಟು ಸ್ವಲ್ಪ ಗರ್ಭಗುಡಿದು ಒಳಗಡೆ ಪೂರ್ತಿ ಒಳಗಡೆ ಬಿಟ್ಟಿರಲಿಲ್ಲ, ಒಂದು ಸ್ಟೆಪ್ ಹಿಂದೆವರೆಗೂ ಬಿಟ್ಟಿದ್ರು. ಪಾಪು ಅಲ್ಲೆಲ್ಲ ನಮಸ್ಕಾರ ಮಾಡಿಕೊಂಡು ಬಂದ. ಆ ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡಿಲ್ಲ. ಗಾಡಿ ಪೂಜೆ ಆಯಿತು, ನಾವು ದೇವ್ರ ಪೂಜೆ ಮಾಡಿಸಿದ್ದಾಯಿತು. ಪೂಜೆ ಎಲ್ಲ ಚೆನ್ನಾಗಾಯಿತು. ಮಾತ್ರ ದೇವ್ರ ದರ್ಶನ ಸೂಪರಾಗಿತ್ತು. ಮನ್ಸಿಗೇನೋ ಒಂಥರ ತೃಪ್ತಿ. ಅದು ಶನಿವಾರ ಬಿದ್ದಿರೋದು, ದೇವ್ರ ವಾರ ಬಿದ್ದಿದ್ದ ದಿನವೇ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ನಾವು. ಕಾರ್ದು ಪೂಜೆ ಆಯಿತು. ಕಾರು ತೆಗೆದ್ರು ಇವರೇ, ನಿಂಬೆಹಣ್ಣೆಲ್ಲ ಹಾಕಿ ಕಾರ್ ಓಡಿಸ್ಕೊಂಡು ಬಂದರು. ಪೂಜೆ ಆದಮೇಲೆ ಮೂವ್ ಮಾಡಬೇಕಲ್ವಾ, ದೇವಸ್ಥಾನ ಸುತ್ತ ಒಂದು ರೌಂಡ್ ಬಂದರು ಹರಿನೇ. ಬೇರೆ ತಿನ್ಬಾರ್ದು ಅಂತಾರೆ, ದೃಷ್ಟಿ ತೆಗ್ದಿರೋದನ್ನ. ಆಮೇಲೆ ದೇವಸ್ಥಾನದಿಂದ ಸ್ವಲ್ಪ ಮುಂದಕ್ಕೆ ಗಾಡಿ ಹಾಕ್ಬಿಟ್ಟು ಅಲ್ಲೆಲ್ಲರೂ ಊಟ ಮಾಡ್ಕೊಂಡ್ವಿ. ಮೊಸರನ್ನ ತಂದಿದ್ವಲ್ಲ, ಅದನ್ನೇ ಎಲ್ಲರೂ ಸೇರಿ ಊಟ ಮಾಡಿಕೊಂಡು ಮನೆಗೆ ಬೇಗ ಹೋಗೋಣ ಅಂತ ಹೊರಟು ಬಂದ್ವಿ. ಬರ್ತಾ ಹಾಗೆ ಭಾವನು ಇವರು ಎಲ್ಲ ಶರ್ಟ್ ಏನೋ ತೊಗೊಂಡ್ರು, ಅಲ್ಲಿ ತೊಗೊಂಡಿದ್ದು ಫೋಟೋ ಇದು. ಮತ್ತು ಮನೆಗೆ ಬಂದಮೇಲೆ ನಾವೇ ಸಿಂಪಲ್ಲಾಗಿ ಬರ್ಡೇ ಎಲ್ಲ ಸೆಲೆಬ್ರೇಷನ್ ಮಾಡೋಕ್ಕೆ ಡೆಕೋರೇಷನ್ ಮಾಡ್ಕೊಂಡ್ವಿ. ನನ್ನ ಬರ್ಡೇ ಬಾಯ್ ಅಂತೂ ನೋಡಿ ಫುಲ್ಲು ಮತ್ತೆ ಇನ್ನೊಂದು ಡ್ರೆಸ್ ಹಾಕ್ಕೊಂಡು ಸೂಪರಾಗಿ ಹೀರೋ ಥರ ಇದ್ದ ನನ್ನ ಬಂಗಾರಿ. ಆಮೇಲೆ ಕೇಕ್ ತಂದಮೇಲೆ ಅವನ ಎಕ್ಸ್ಪ್ರೆಷನ್ ನೋಡಬೇಕಿತ್ತು. ವಾವ್ ಅಂದ್ಕೊಂಡು. ಕೇಕ್ ಅಂದರೆ ಅವನಿಗೆ ಏನು ಖುಷಿ ಅಂತೀರಾ, ಅವ್ನಿಗೆ ಇಷ್ಟ ಅಂದ್ಬಿಟ್ಟೆ ಕಾರ್ ಕೇಕ್ ಮಾಡಿಸಿದ್ದೆ ನಾನೇ ಹೇಳಿಬಿಟ್ಟು. ತುಂಬ ಚೆನ್ನಾಗಿ ಬಂದಿತ್ತು ಕೇಕೆಲ್ಲ. ಪಾಪಗಂತೂ ಫುಲ್ಲು ಖುಷಿ. ಅವನ ಎಕ್ಸೈಟ್ಮೆಂಟ್ ನೋಡಬೇಕಿತ್ತು, ಎಷ್ಟು ಎಕ್ಸೈಟ್ ಆಗಿದೆ ಗೊತ್ತಾ. ಆಮೇಲೆ ಟೋಪಿ ಎಲ್ಲ ಹಾಕ್ಕೊಂಡು ಫುಲ್ಲು ಎಷ್ಟು ಖುಷಿಯಾಗಿ ಕೂತಿದ್ನ ಅವನು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಮಾನ್ವಿ. ಕೇಕ್ ಕಟಿಂಗ್ ಎಲ್ಲ ಹೀಗೆ ಆಯಿತು ನೋಡಿ, ಸಿಂಪಲ್ಲಾಗಿ. ಇಲ್ಲಂತ ರುಚಿಗೆ ಒಂದ್ಸರಿ ತಿನ್ಸ್ಕೊಡ್ತಾರೆ. ಇರಪ್ಪ ನಾನ್ ಕೊಡ್ಲಿಲ್ಲ. ಕ್ರೀಮ್ ಎಲ್ಲ ತಿಂತ. ಅಯ್ಯೋ ಅಣ್ಣಗೆ ಅಣ್ಣ, ದರ್ಶು ಮಾಮಗೆ, ದರ್ಶು ಅಣ್ಣಗೆ ಇದು ಎತ್ಕೊಂಡು ಹೋಗು. ಏ ಪಾಪ ಇಲ್ಲ ಪಾಪ ಅದೇ ಎತ್ಕೊಳ್ಳೋದು. ದರ್ಶು ಅಣ್ಣಗೆ. ರುಚಿಗೆ ಇನ್ನೊಂದ್ಸರಿ ತಿನ್ಸ್ಬಿಡು. ರುಚಿ ಕೊಡು, ರುಚಿಗೆ ತಿನ್ಸು. ರುಚಿಗೆ ಬಾಯಿಗೆ ಇಡಬೇಕು.
ರುಚಿ ರುಚಿ ಬಾಯಿಗಿಡು. ನಾನು ಫೋನ್ ನೋಡ್ತಾನೆ ಇವಾಗ ಮೆತ್ತದ. ಓಕೆ ಗಾಯ್ಸ್, ಬರ್ತ್ಡೇ ಸೆಲೆಬ್ರೇಷನ್ ವ್ಲಾಗ್ ಹೀಗಿತ್ತು. ರುಚಿ ಬಾಯಿಗಿಡು. ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ದಯವಿಟ್ಟು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೀಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಎಲ್ಲರಿಗೂ.